ಮುಂದಿನ ಕಾರ್ಯಕ್ರಮ ಈಗ ಶುರುವಾಗಲಿದೆ. ವಿದ್ವದ್ಗೋಷ್ಠಿ ವಿದ್ವಾನ್ ಸಂಪಗೋಡು ವಿಘ್ನರಾಜ ಅವರಿಂದ ವಿಷಯ ಗಾಯನ ಹಾಗೂ ಸುಮುಖ ವೀಣಾವಾದನದ ತುಲನಾತ್ಮಕ ವಿಶ್ಲೇಷಣೆ. ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ವಿನಂತಿಸುತ್ತೇನೆ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಧೂಮ್ರಕೇತುರ್ಗಣಾಧ್ಯಕ್ಷೋ ಪಾಲಚಂದ್ರೋ ಗಜಾನನಃ. ದ್ವಾದಶೈತಾನಿ ನಾಮಾನಿ ಯಫಟೇ ಶೃಣಯಾದಪಿ ನಿಧಯೇ ಸರ್ವವಿದ್ಯಾನಾಂ ಭಿಷಜೇ ಭವರೋಗಿಣಾಂ. ನಿಧಯೇ ಸರ್ವವಿದ್ಯಾನಾಂ ಭಿಷಜೇ ಭವರೋಗಿಣಾಂ. ಗುರವೇ ಗುರವೇ ಸರ್ವಲೋಕಾನಾಂ
ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ವಿದ್ವತ್ ಸದಸ್ಸಿಗೆ ನಮಸ್ಕಾರ. ಎಲ್ಲ ಹಿರಿಯ ವಿದ್ವಾಂಸಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಂಗೀತ ವಿದ್ವಾಂಸಗಳಿಗೆ ಹಾಗೂ ಸಂಗೀತ ರಸಿಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ JSS ಸಂಗೀತ ಸಭಾ ಟ್ರಸ್ಟ್ನವರಿಗೆ ಗಾಯನ ಹಾಗೂ ಸುಮುಖ ವೀಣಾವಾದನದ ತುಲನಾತ್ಮಕ ವಿಶ್ಲೇಷಣೆ ಅಂತ ಹೇಳುವ ಒಂದು ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಜೊತೆಗೆ ಮೃದಂಗ ಸಹಕಾರವನ್ನು ಕೊಡುತ್ತಿರುವ ವಿದ್ವಾನ್ ರಾಧೇಶ್ ಅವರು, ನಮ್ಮ ಆತ್ಮೀಯರು, ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಸತ್ಯವತಿ ಮೇಡಮ್ ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಗಾಯನ ಹಾಗೂ ಸುಮುಖ ವೀಣಾವಾದನದ ತುಲನಾತ್ಮಕ ವಿಶ್ಲೇಷಣೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೀನಿ. ಗಾಯನ ಮತ್ತು ಸುಮುಖ ವೀಣೆ ಅಂತ ಬಂದಾಗ ಏನಿದು ಸುಮುಖ ವೀಣೆ? ಬಿಕಾಸ್ ಇದು ಕ್ವೈಟ್ ಎ ನ್ಯೂ ಇನ್ಸ್ಟ್ರೂಮೆಂಟ್. ಹೇಳಬೇಕು ಅಂದರೆ ಎಲ್ಲರೂ ನೋಡಿರಲ್ಲ, ನೋಡೋಕ್ಕೆ ಗಿಟಾರ್ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ. ಸೊ ಚಿಕ್ಕದಾಗಿ ನಾನು ಅದ್ರ ಬಗ್ಗೆನೂ ಅದರ ಒಂದು ಸ್ಟ್ರಕ್ಚರ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅಬೌಟ್ ದ ಇನ್ಸ್ಟ್ರೂಮೆಂಟ್ ಹೇಳ್ಕೊಂಡ್ಬಿಟ್ಟು ಮುಂದುವರಿತೀನಿ. ಸುಮುಖ ವೀಣಾ ಬೇಸಿಕಲಿ ಇಟ್ಸ್ ಎ ಮಾಡಿಫೈಡ್ ಸ್ಲೈಡ್ ಗಿಟಾರ್. ನೀವು ನೋಡೋ ಥರ ಇಟ್ಸ್ ಎ ಬೇಸಿಕಲಿ ಸ್ಲೈಡ್ ಗಿಟಾರ್. ಸೊ ಅದಕ್ಕೆ ನನಗೆ ಬೇಕಾದ ಹಾಗೆ ನಾನು ಕೆಲವೊಂದಷ್ಟು ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಯಾಕೆ ಸುಮುಖ ವೀಣೆ ಅಂತ ಹೆಸರಿಟ್ಟೆ ಅಂತಂದರೆ, ಒಂದು ಈ ಇನ್ಸ್ಟ್ರೂಮೆಂಟು ರೆಡಿ ಆದಮೇಲೆ ಐ ಡಿಡ್ಂಟ್ ಫೈಂಡ್ ಎನಿ ಅದರ್ ಎಕ್ಸಾಕ್ಟ್ ಇನ್ಸ್ಟ್ರೂಮೆಂಟ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಫೀಚರ್ಸ್ ಆ್ಯಂಡ್ ಇಟ್ಸ್ ಸೌಂಡ್. ಸೊ ಹಾಗಾಗಿ ಐ ಥಾಟ್ ಇಟ್ ಡಿಸರ್ವ್ ಎ ಡಿಫ್ರೆಂಟ್ ನೇಮ್. ಅದಕ್ಕೋಸ್ಕರ ಒಂದು ಹೆಸರು ಕೊಡಬೇಕು ಒಂದು ವಾದ್ಯಕ್ಕೆ ಅಂತಂದರೆ ದರ್ ಆರ್ ಸರ್ಟನ್ ಕ್ರೈಟೀರಿಯಾಸ್ ಅಂತ ಕೇಳ್ಪಟ್ಟೆ. ಇಲ್ಲ ಯಾವುದಾದ್ರು ನಮ್ಮ ದೈವದ ಹೆಸರಿಡ್ಬೋದು, ಅಥವಾ ಆ ವಾದ್ಯ ಯಾವ ರೀತಿ ನಾದ ಹೊಮ್ಮಿಸುತ್ತೋ ಅದ್ರ ಪ್ರಕಾರ ಅದಕ್ಕೆ ರಿಲೇಟೆಡ್ ಆಗಿರ್ಬೋದು, ಅಥವಾ ವಾದ್ಯದ ಒಂದು ಆಕಾರದ ಆಧಾರದ ಮೇಲೆ, ಅಥವಾ ವಾದ್ಯವನ್ನು ತಯಾರು ಮಾಡಿದವರು, ತಯಾರು ಮಾಡಿದವರು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ತಯಾರು ಮಾಡೋರು ಬೇರೆಯೇ ಇರ್ತಾರೆ ಇವಾಗ. ಸೊ ಡಿಸೈನ್ ಮಾಡಿದವರು ಅವ್ರ ಹೆಸರಿಡೋ ಥರ, ಈ ಥರ ಕೆಲವೊಂದಷ್ಟು ಕ್ರೈಟೀರಿಯಾಸ್ ಇದೆ ಅಂತ ಕೇಳ್ಪಟ್ಟೆ ನಾನು. ಅದ್ರ ಪ್ರಕಾರ ನಾನು ನನ್ನ ಇಷ್ಟದೈವ ಗಣೇಶ, ಸೊ ಸುಮುಖ ಅಂತ ಹೇಳೋ ಒಂದು ಹೆಸರನ್ನ ಇಡೋದು ಅಂತ ತೀರ್ಮಾನ ಮಾಡಿ, ದ್ವಾದಶ ನಾಮದಲ್ಲಿ ಪ್ರಥಮ ನಾಮ ಹ್ಯಾಪನ್ಸ್ ಟು ಬಿ ವಿಘ್ನರಾಜ ಅನ್ನೋ ನಾಮ 7th ಕೂಡ. ಸೊ ನಾನು ಯಾವಾಗಲೂ ಇದರಲ್ಲಿ ಸಪ್ತಸ್ವರಗಳ ಆರಾಧನೆ ಮಾಡ್ತಾ ಇರೋದು ನಾನು ಚೂಸ್ ಮಾಡ್ಕೊಂಡಿರೋದು. ಸೊ ಗಣೇಶನ ಇಲ್ಲೇ ಸ್ಥಾಪನೆ ಮಾಡಿಕೊಂಡು, ಮೊದಲು ಇರಲಿಲ್ಲ, ನಾನು ಫಸ್ಟ್ ಲಾಂಚ್ ಮಾಡಿದಾಗ 21st March 2021 ನಾನು ಲಾಂಚ್ ಮಾಡಿದ್ದೆ ಇನ್ಸ್ಟ್ರೂಮೆಂಟ್ನ. ಆವಾಗ ಇಲ್ಲಿ ಗಣೇಶನ ಮುಖಾನ ಇನ್ನೂ ಇನ್ಸ್ಟ್ರೂಮೆಂಟಲ್ಲಿ ಕಾರ್ವ್ ಮಾಡಿರೋದು ಇರಲಿಲ್ಲ. ಇದು ರೀಸೆಂಟಾಗಿ ಮಾಡಿಸ್ಕೊಂಡೆ, ಕಳೆದ ಒಂದು 6 ತಿಂಗಳ ಹಿಂದೆ ರೆಡಿ ಆಯಿತು. ಸೊ ಉದ್ದೇಶ ಏನಿಲ್ಲ, ಅವನಲ್ಲಿ ಕೂತ್ಕೊಂಡು ಸುಸ್ವರ ಬರೋ ಥರ ನನಗೆ ಆಶೀರ್ವಾದ ಮಾಡ್ತಾ ಇರಲಿ, ನನ್ನನ್ನು ಕೈ ಹಿಡಿದು ನಡೆಸ್ತಾ ಇರಲಿ ಅಂತ ನನ್ನ ಭಾವನೆ ಅಷ್ಟೇ ಅದು. ಸೊ ಅಲ್ಲಿ ಗಣೇಶನ ಮುಖ ಇರುವಂಥದ್ದು ಇದರ ನಾದಕ್ಕಾಗಲಿ ಅಥವಾ ಈ ಟೆಕ್ನಿಕಲಿ ಯಾವುದೇ ವಿಷಯಕ್ಕೆ ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ ಅಂತಲ್ಲ. ಲೈಕ್ ಎನಿ ಅದರ್ ಗಿಟಾರ್ ಇನ್ಸ್ಟ್ರೂಮೆಂಟ್, ದಿಸ್ ಇಸ್ ದ ರೆಸೊನೇಟರ್, ದ ಬಾಡಿ ಆಫ್ ದ ಇನ್ಸ್ಟ್ರೂಮೆಂಟ್. ನಾನು ಹೇಳ್ತಾ ಹೋಗ್ತೀನಿ, ದಿಸ್ ಇಸ್ ದ ರೆಸೊನೇಟರ್. ಅದರ ನೆಕ್ ಪಾರ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಒಂದು ಬ್ರಿಡ್ಜ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಚಿಕ್ಕ ಬ್ರಿಡ್ಜ್. ತುದಿನಲ್ಲಿ ಒಂದು ಟೈಲ್ ಪೀಸ್ ಅಂತ ಕರಿತೀವಿ, ವೈಲಿನಲ್ಲಿ ಟೈಲ್ ಪೀಸ್ ಅಂತ ಇರುತ್ತಲ್ಲ ಅದೇ ಥರ ಇಲ್ಲಿ ಒಂದು ಟೈಲ್ ಪೀಸ್. ಅದಕ್ಕೆ ಎಲ್ಲ ಸ್ಟ್ರಿಂಗ್ಸ್ನ ಆ್ಯಂಕರ್ ಮಾಡಿರ್ತೀವಿ, ಕಟ್ಟಿರ್ತೀವಿ. ಆ್ಯಂಡ್ ಈ ತುದಿನಲ್ಲಿ
ಸ್ಟ್ರಿಂಗ್ ಅಲೈನ್ಮೆಂಟ್ಸ್ ಬಂದು ಸ ಪ ಅನುಮಂದ್ರ ಷಡ್ಜದಿಂದ ಮೇಲ್ ಹೋಗ್ತಾ ಬರುತ್ತೆ. ದ ಕ್ಲೋಸೆಸ್ಟ್ ಟು ದ ಬಾಡಿ ಇಸ್ ಅನುಮಂದ್ರ ಷಡ್ಜ, ಅಲ್ಲಿಂದ ಮೇಲಕ್ಕೆ ಹೋಗ್ತಾ ಬರುತ್ತೆ. ಸೊ ವೈಲಿನ್ ಟೈಪ್ ಸಾಪ ಅರೇಂಜ್ಮೆಂಟ್ ಆ್ಯಂಡ್ ಎಲ್ಲ ಗಿಟಾರ್ ಪೆಗ್ಸಿಂದಲೇ ಕಟ್ಟಿರುವಂಥದ್ದು, ಪೆಗ್ಸ್ನ ಯೂಸ್ ಮಾಡಿ ಟ್ಯೂನ್ ಮಾಡಿಕೊಡುವಂಥದ್ದು. ಇಲ್ಲಿ ಕೊಡ ಬರುತ್ತೆ. ಕೊಡ ಇಲ್ಲಿ ಈ ಇನ್ಸ್ಟ್ರೂಮೆಂಟಲ್ಲಿ ಕೊಡೋದ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಎದುರುಗಡೆ ಇಟ್ಕೊಂಡು ಕೂತ್ಕೊಂಡಾಗ ಫರ್ಮ್ ಆಗಿ ಸ್ಟ್ಯಾಂಡ್ ಆಗೋ ಥರ ನೆಲದ ಮೇಲೆ. ಸೊ ದಿಸ್ ಡಸಂಟ್ ವರ್ಕ್ ಆಸ್ ಎ ರೆಸೊನೇಟರ್ ಆನ್ ಎನಿಥಿಂಗ್. ಸೊ ಕೊಡ ಅದರದ್ದು ನ್ಯಾಚುರಲ್ ಕೆಲಸ ನಾವು ಇಟ್ಕೊಂಡು ಕೂತ್ಕೊಂಡಾಗ ನೆಲದ ಮೇಲೆ ಫರ್ಮ್ ಆಗಿ ನಿಲ್ಲಿಸುವಂಥದ್ದು. ಆ್ಯಂಡ್ ಇನ್ಬಿಲ್ಟ್ ಪಿಕಪ್ ಇದೆ, ಆ ಕಡೆ ಕಾಣಿಸಲ್ಲ, ಈ ಕಡೆಯಿಂದ ಇಲ್ಲಿದೆ. ಸೊ ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳೋ ಥರ. ಸೊ ಇಟ್ ರಿಯಲಿ ಎನ್ಹಾನ್ಸ್ ದ ಸೌಂಡ್. ಸೊ ದಟ್ ಇಟ್ ಹ್ಯಾಸ್ ವಾಲ್ಯೂಮ್ ಕಂಟ್ರೋಲರ್ ಇಲ್ಲೇ ಇರುತ್ತೆ. ಆ್ಯಂಡ್ ದಟ್ಸ್ ದ ಬೇಸಿಕ್ ಫೀಚರ್. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಸಿಂಪಥೆಟಿಕ್ ಸ್ಟ್ರಿಂಗ್ಸ್. ಸೊ ನಾವು ಅದನ್ನು ಒಂದು 13 ಸಿಂಪಥೆಟಿಕ್ ಸ್ಟ್ರಿಂಗ್ಸ್ ಇಟ್ಕೊಂಡಿದ್ದೀನಿ 600 ತಂತಿಗಳು. 13 ಯಾಕೆ ಅಂತಂದರೆ ಎಲ್ಲ ರಾಗಕ್ಕೂ ಏನು ಚೇಂಜ್ ಮಾಡ್ತಾ ಕೂತ್ಕೊಳ್ಳಲ್ಲ, ಬಿಕಾಸ್ ಅದರ್ವೈಸ್ ಕಚೇರಿಯ ಅರ್ಧ ಭಾಗ ಬರೀ ಟ್ಯೂನ್ ಮಾಡೋದೇ ಆಗ್ತಾ ಇರುತ್ತೆ. ಸೊ ಕ್ರೊಮ್ಯಾಟಿಕ್ ಸ್ಕೇಲ್ ಸರಿ ರಿ ಗ ಗ ಮ ಆ ಥರ ಇಟ್ಕೊಂಡ್ಬಿಡ್ತೀನಿ. ಫುಲ್ ಎಲ್ಲ 12 ಸ್ವರಸ್ಥಾನ ಟ್ಯೂನ್ ಮಾಡಿ ಮೇಲ್ಗಡೆ ಷಡ್ಜ ತನಕ ಇಟ್ಕೊಡ್ತೀನಿ. ದಟ್ ಮೇಕ್ಸ್ ಇಟ್ 13 ಸ್ಟ್ರಿಂಗ್ಸ್. ಆ್ಯಂಡ್ ಸಾಪ ಮೇನ್ ಸ್ಟ್ರಿಂಗ್ಸ್ ಅಲೈನ್ಮೆಂಟಲ್ಲಿ ಅನುಮಂದ್ರ ಷಡ್ಜೆಯಿಂದ ಪ್ರಾರಂಭವಾಗಿ ಈ ಆಧಾರ ಷಡ್ಜ ಮತ್ತು ಪಂಚಮಕ್ಕೆ ಬಂದಾಗ ಯು ವಿಲ್ ಹಿಯರ್ ಡ್ಯುಯಲ್ ಆಕ್ಟೇವ್. ಅಲ್ಲಿ ಆಧಾರ ಷಡ್ಜದ 2 ಷಡ್ಜ ತಂತಿಗಳನ್ನು ಆ ಕಡೆ ಈ ಕಡೆ ಕಟ್ಟಿಬಿಟ್ಟು ಮಧ್ಯಕ್ಕೆ ಲೋವರ್ ಆಕ್ಟೇವ್ ಬಿಲೋ ಆಕ್ಟೇವ್ನ ಈ ಥರ ಅಲೈನ್ ಮಾಡಿರೋದು. ಸೊ ಅದಷ್ಟನ್ನು ಒಟ್ಟು ಸೇರಿಸಿ ನುಡಿಸಿದಾಗ ಸೊ ಆ ಷಡ್ಜ ತಂತಿನಲ್ಲಿ ನುಡಿಸುವಾಗೆಲ್ಲ ಡ್ಯುಯಲ್ ಆಕ್ಟೇವ್ ಕೇಳ್ತಾ ಇರುತ್ತೆ. ಹಾಗೆ ಪಂಚಮ ತಂತಿಗೆ ಬಂದಾಗ ಕೂಡ ಸೇಮ್ ಥಿಂಗ್. ಇಲ್ಲಿ ಮಧ್ಯಸ್ಥಾಯಿ ಪಂಚಮ ಹಾಗೂ ತಿರ್ಗಾ ಮಧ್ಯಸ್ಥಾಯಿ ಪಂಚಮ ಆಚೆ ಈಚೆ ಕಟ್ಟಿರ್ತೀನಿ. ಮಧ್ಯದಲ್ಲಿ ಬಿಲೋ ಆಕ್ಟೇವ್ ಮಂದ್ರ ಪಂಚಮ ಈ ಥರ ಇರುತ್ತೆ. 2 ಒಟ್ಟು ಸೇರಿಸಿ ನುಡಿಸಿದಾಗ ಸೊ ಆ ಥರ ಡ್ಯುಯಲ್ ಆಕ್ಟೇವ್ ಏನು ಮಾಡುತ್ತೆ ಅಂತಂದರೆ ಇಟ್ ಸೌಂಡ್ಸ್, ನನ್ನ ಕೀರ್ತನೆ ನುಡಿಸುವಾಗ ದೂರದಿಂದ ಕೇಳಿಸ್ಕೊಳ್ತಾ ಇದ್ರೆ ಇಟ್ ಸೌಂಡ್ಸ್ ವೆರಿ ಕ್ಲೋಸ್ ಟು ದ ಹ್ಯೂಮನ್ ವಾಯ್ಸ್, ಬಿಕಾಸ್ ಇಟ್ಸ್ ಜಸ್ಟ್ ನಾಟ್ ಒನ್ ತಂತಿ ದಟ್ ಈಸ್ ಸೌಂಡಿಂಗ್. ಮಧ್ಯಸ್ಥಾಯಿ ಹಾಗೂ ಮಂದ್ರಸ್ಥಾಯಿ ಎರಡನ್ನೂ ಸೇರಿಸಿ ಕಟ್ಟಿರೋದ್ರಿಂದ ಇಟ್ ಹ್ಯಾಸ್ ದಟ್ ಇಂಪ್ಯಾಕ್ಟ್. ಸೊ ಇದಿಷ್ಟು. ಆ್ಯಂಡ್ ನಾನು ನುಡಿಸೋದಕ್ಕೆ ಸ್ಲೈಡ್ ಮಾಡೋಕ್ಕೆ ಯೂಸ್ ಮಾಡೋದು ಸ್ಲೈಡರು. ಪಾಲಿಟೆಟ್ರಾ ಫ್ಲೋರೋಎಥಿಲಿನ್ ಅಂತ ಕೆಮಿಕಲ್ ಕಾಂಪೌಂಡ್. ಇನ್ ಸಿಂಪಲ್ ವರ್ಡ್ಸ್ ವಿ ಕಾಲ್ ಇಟ್ ಟೆಫ್ಲಾನ್, ಬಿಕಾಸ್ ಟೆಫ್ಲಾನ್ ಇಸ್ ಎ ಕಂಪನಿ ನೇಮ್. ಅದು ಫ್ರಿಕ್ಷನ್ ತುಂಬ ಕಮ್ಮಿ ಮಾಡೋ ಥರ ಒಂದು ನೇಚರ್ ಇರುತ್ತೆ. ಸೊ ಇದು ಫುಲ್ಲು ಸ್ಲೈಡ್ ಮಾಡಿ ನುಡಿಸೋ ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ದರಿಂದ ನಾನು ತುಂಬ ಫಾಸ್ಟಾಗಿ ನುಡಿಸ್ತಾ ಇರಬೇಕಾದ್ರೆ ಆ ಗಜ 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 ಸೌಂಡ್ ಕೇಳ್ತಾ ನಮ್ಮ ಮರದ್ದೆಲ್ಲ ತೊಗೊಂಡ್ರೆ ಇಫ್ ಐ ಕ್ಯಾನ್ ಡೆಮಾನ್ಸ್ಟ್ರೇಟ್ ದಟ್ ಜಾಸ್ತಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಮರದ್ದಿದೆ ನನ್ನ ಹತ್ರ. ಕಂಪೇರ್ ಟು ದ್ಯಾಟ್ ಇನ್ಫ್ಯಾಕ್ಟ್ ಇಲ್ಲಿ ಪಿಕಪ್ ಮೈಕಿಂದ ಹಾಕಿರೋದ್ರಿಂದ ಅಷ್ಟು ಕೇಳಿಸಲ್ಲ, ಬಟ್ ಒಬ್ಬನೇ ಕೂತ್ಕೊಂಡು ವಿತೌಟ್ ಎನಿ ಆ್ಯಂಪ್ಲಿಫಿಕೇಷನ್ ನುಡಿಸ್ತಾ ಇರುವಾಗ ಇದರದ್ದು ಆ ಫ್ರಿಕ್ಷನ್ ಸೌಂಡ್ ಸ್ವಲ್ಪ ಜಾಸ್ತಿ ಕೇಳಿಸುತ್ತೆ. ಅದಕ್ಕೋಸ್ಕರ ಅದನ್ನು ಟೆಫ್ಲಾನ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಮೆಟೀರಿಯಲ್ ದಟ್ ಐ ಯೂಸ್ ಇಸ್ ಅಕ್ರಿಲಿಕ್, ವಿಚ್ ಲುಕ್ಸ್ ಲೈಕ್ ಏನೋ ಕ್ರಿಸ್ಟಲ್ ಥರ ಕಾಣಿಸುತ್ತೆ.
ಟ್ರಾನ್ಸ್ಪರೆಂಟ್ ಆಗಿ. ಅದು ಸ್ವಲ್ಪ ಲೈಟ್ ವೆಯ್ಟ್ ಇದೆ, ಸೊ ಹಾಗಾಗಿ ಒಂದು ಸ್ವಲ್ಪ ಸೌಂಡ್ ವೈಸ್ ಆಲ್ಸೋ ಸ್ವಲ್ಪ ಲೈಟ್ ಸೌಂಡ್ ಬರುತ್ತೆ. ವೆರಸ್ ಇದರಲ್ಲಿ ಇನ್ನು ಸ್ವಲ್ಪ ಇದು ಹಿಡ್ಕೊಳ್ಳೋದಕ್ಕೂ ಸ್ವಲ್ಪ ಹೆವಿ, ಸೌಂಡ್ ವೈಸ್ ಆಲ್ಸೋ ಸ್ವಲ್ಪ ಹೆವಿನೆಸ್ ಫೀಲ್ ಆಗುತ್ತೆ. ಅದಕ್ಕೆ ಅಟ್ ಟೈಮ್ಸ್ ಚೇಂಜ್ ಮಾಡ್ತಾ ಇರ್ತೀನಿ. ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ಲಕ್ಕಿಂಗ್ದು ವೀಣಾ ನಖನೇ ಯೂಸ್ ಮಾಡ್ತೀನಿ ನಾನು, ವೀಣಾ ನಖ. ಸೊ ಅದನ್ನು ಬ್ಯಾಕ್ ಆ್ಯಂಡ್ ಫೋರ್ತ್ ಕೂಡ ಯೂಸ್ ಮಾಡ್ತೀನಿ. ಆಚೆ ಈಚೆ ಬ್ಯಾಕ್ ಆ್ಯಂಡ್ ಫೋರ್ತ್ ಆಲ್ಸೋ ಸ್ಟ್ರಮ್ ಮಾಡ್ತೀನಿ, ಒಂದೇ ಸೈಡ್ಗೂ ಸ್ಟ್ರಮ್ ಮಾಡ್ತೀನಿ. ಸೊ ದಿಸ್ ಇಸ್ ಬೇಸಿಕ್ ಇನ್ಸ್ಟ್ರೂಮೆಂಟ್, ಬೇಸಿಕ್ ಡೀಟೇಲ್ಸ್ ಅಬೌಟ್ ದ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಇಟ್ಸ್ ಪ್ಲೇಯಿಂಗ್ ವಿಧಾನಗಳು. ಸೊ ಈಗ ನೆಕ್ಸ್ಟ್ ಮುಂದಕ್ಕೆ, ಆ್ಯಂಡ್ ಇದು ಈ ಇನ್ಸ್ಟ್ರೂಮೆಂಟ್ನ ಮಾಡೋದು ಹಿಮಾಲಯನ್ ಪೈನ್ಸ್ ವುಡ್ಡಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಫ್ರೆಟ್ ಬೋರ್ಡ್ ಮಾತ್ರ ರೋಸ್ ವುಡ್ ಹಾಕಿದ್ದಾರೆ. ಅದರ್ವೈಸ್ ಇಲ್ಲಿಂದ ಈ ತುದಿಯಿಂದ ಈ ತುದಿಯಾಗಿದೆ, ಹೋಲ್ ಥಿಂಗ್ ಈಸ್ ಇನ್ ಒನ್ ವುಡನ್ ಪೀಸ್. ಅದು ಯೂಶ್ವಲಿ ಗಿಟಾರ್ಲಿ ನೆಕ್ ಸಪ್ರೇಟಾಗಿ ಜಾಯಿನ್ ಮಾಡಿರ್ತಾರೆ, ಬಟ್ ದಿಸ್ ಇಸ್ ಒನ್ ಹೋಲ್ ವುಡನ್ ಪೀಸ್ ಇಸ್ ಕಾರ್ವ್ಡ್. ಒಳಗಡೆ ಕಾರ್ವ್ ಮಾಡಿ ಮೇಲ್ಗಡೆಗೆ ತಿರ್ಗಾ ಇನ್ನೊಂದು ಪೈನ್ ವುಡ್ದೇ ಶೀಟ್ನ ಕೂರಿಸ್ಬಿಟ್ಟು ಮಾಡಿರ್ತಾರೆ. ಗಾಯನ ಶೈಲಿಯ ಜೊತೆಗೆ ಇದನ್ನು ತುಲನಾತ್ಮಕ ವಿಶ್ಲೇಷಣೆ ಅಂತ ಇಟ್ಕೊಂಡಿದ್ದೀವಿ. ಯಾಕೆ ತುಲನೆ ಅಂತಂದರೆ, ಯಾಕೆ ಅದನ್ನು ಕಂಪೇರ್ ಮಾಡಬೇಕು ಅಂದರೆ, ನಾನು ಬೀಯಿಂಗ್ ಎ ವೋಕಲಿಸ್ಟ್, ನಾನು ಆನ್ ದ ಬೇಸಿಸ್ ಆಫ್ ಮೈ ವೋಕಲ್ ಓನ್ಲಿ ನಾನು ಇದನ್ನು ಡೆವಲಪ್ ಮಾಡ್ಕೊಂಡಿರುವಂಥದ್ದು. ಸೊ ಐ ಸ್ಟಾರ್ಟೆಡ್ ಫೀಲಿಂಗ್ ಎಷ್ಟು ವೋಕಲ್ ಬೇಸ್ಡ್ ಆಗಿ ಕೇಳುತ್ತೆ ಇನ್ಸ್ಟ್ರೂಮೆಂಟ್, ಎಸ್ಪೆಷಲಿ ವೈಲ್ ಪ್ಲೇಯಿಂಗ್ ಕಾಂಪೊಸಿಷನ್. ತುಂಬ ಗಾಯಕಿ ಶೈಲಿಗೆ ತುಂಬ ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋ ಥರ ಆಯಿತು. ಅಂದರೆ ನಾನು ಅಡಾಪ್ಟ್ ಮಾಡ್ಕೊಳ್ಳೋದು ನನ್ನ ಇಂಟೆಂಟ್ ಕೂಡ ಇತ್ತು. ಬಟ್ ಅದು ಒಂದು ವಾದ್ಯ ಆಗಿ ನುಡಿಸುವಾಗ, ಯಾವುದೇ ವಾದ್ಯ ಬರೀ ಗಾಯಕಿ ಶೈಲಿಗೆ ಮಾತ್ರ ಸೀಮಿತವಾದ್ರೂ ಅಲ್ಲಿ ಏನೋ ಸ್ವಲ್ಪ ಕೊರೆ ಅಂತ ಅನ್ಸೋಂಗಾಯ್ತು. ಬಿಕಾಸ್ ಆ ಪ್ರತಿಯೊಂದು ವಾದ್ಯದಲ್ಲೂ, ಯಾವುದೇ ವಾದ್ಯ ಇರ್ಬೋದು, ಆ ವಾದ್ಯದ ಒಂದು ವೈಶಿಷ್ಟ್ಯತೆ ಹಾಗೂ ಅದರ ಕೆಲವೊಂದಷ್ಟು ಉಪಯೋಗಗಳು, ಅಡ್ವಾಂಟೇಜಸ್ನ ತಗೊಳ್ಳೋ ಜಾಗದಲ್ಲಿ ತಗೋಬೇಕಾಗುತ್ತೆ. ಅದೇನು ವೋಕಲ್ನಲ್ಲಿ ಇರೋಲ್ಲ ಆ ಥರ ಒಂದು ಟೆಕ್ನಿಕ್ಸ್ ಆಗಲಿ. ವೋಕಲಲ್ಲಿ ಆ ಥರದ ಇಫೆಕ್ಟ್ಸ್ ಎಲ್ಲ ಕೊಡೋಕ್ಕೆ ಹೋದರೆ ತುಂಬ ಫನ್ನಿಯಾಗಿರುತ್ತೆ. ಸೊ ಅದನ್ನು, ಆ ವಾದ್ಯದ ಪಾಸಿಬಿಲಿಟೀಸ್ನ ಎಕ್ಸ್ಪ್ಲೋರ್ ಮಾಡುವಾಗ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂತ ಹೇಳೋ ಒಂದು ಉದ್ದೇಶ ಇಟ್ಕೊಂಡು ಮಾಡುವಾಗ ಅದರದ್ದು ಪಾಸಿಬಿಲಿಟೀಸ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೋತ್ ವೋಕಲ್ ಶೈಲಿಯ, ಗಾಯಕಿ ಶೈಲಿಯ ನುಡಿಸಾಣಿಕೆಗೂ ಹಾಗೂ ಇನ್ಸ್ಟ್ರೂಮೆಂಟಲ್ ಶೈಲಿಗೂ ಎರಡಕ್ಕೂ ಒಂದು ಒದಗಿ ಬರುವಂತಹ ಒಂದು ಬ್ಯೂಟಿಫುಲ್ ವಾದ್ಯ ಅಂತ ನನಗೆ ಕನ್ವಿನ್ಸ್ ಆಗಿರೋ. ಇನ್ನು ಜನಕ್ಕೆ ಇದನ್ನು ಕನ್ವಿನ್ಸ್ ಮಾಡೋದು ದೊಡ್ಡ ಕಾರ್ಯ ನನಗಿದೆ. ಬಿಕಾಸ್ ಸ್ಲೈಡ್ ಗಿಟಾರಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಯಾರೂ ನುಡಿಸಿಲ್ಲ ಅಂತಲ್ಲ, ನುಡಿಸಿದ್ದಾರೆ ಹಿಂದೆ. ಬಟ್ ಅದನ್ನು ವಿ ಡೋಂಟ್ ಸಿ ಇಟ್ ಆನ್ ಸ್ಟೇಜ್ ಆಫ್ ನಾವು. ಸೊ ನಾನು ನುಡಿಸುವಾಗ ಅದಕ್ಕೆ ಫಸ್ಟು ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೊನೆಗೆ ಅಲ್ಟಿಮೇಟ್ಲಿ ಅದರ ಇಂಪ್ಯಾಕ್ಟ್ ಗೊತ್ತಾಗೋದು ಆ್ಯಕ್ಚುಲಿ ನುಡಿಸಿದಾಗ. ಸೊ ಲೆಟ್ ಮೀ ಸ್ಟಾರ್ಟ್ ಪ್ಲೇಯಿಂಗ್ ಎ ಕಾಂಪೊಸಿಷನ್, ಮೇ ಬಿ ಲಿಟಲ್ ಬಿಟ್ ಆಫ್ ರಾಗ, ಸೊ ದಟ್ ಆ ರಾಗ ನುಡಿಸಿದಾಗ ಅದರ ಮಜಾ ಅಥವಾ ಅದರದ್ದು ಹೇಗಿರುತ್ತೆ ನಾದ. ಬಿಕಾಸ್ ಯಾವುದೇ ಇನ್ಸ್ಟ್ರೂಮೆಂಟ್ ಅಂತ ಬಂದಾಗ ಫಸ್ಟು ನೋಡುವಂಥದ್ದು ಅದರದ್ದು ನಾದ ಮಾಧುರ್ಯತೆ. ನಾದ ಚೆನ್ನಾಗಿ ಇಲ್ಲದೆ, ಬೀಟ್ ವೋಕಲ್ ಆರ್ ಮೆಲೋಡಿಕ್ ಇನ್ಸ್ಟ್ರೂಮೆಂಟ್ ಆರ್ ಈವನ್ ಪರ್ಕಷನ್ ಇನ್ಸ್ಟ್ರೂಮೆಂಟ್, ಅದರದ್ದು ನಾದ ಇಸ್ ಆಲ್ವೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ನಾವು ಅದರಲ್ಲಿ ಏನು ಸರ್ಕಸ್ ಮಾಡ್ತೀವೋ ಅಥವಾ ಬೇರೆ ಏನು ನುಡಿಸ್ತೀವೋ ಅಂತ ಹೇಳುವಂಥದ್ದು ಕನ್ಸಿಡರ್ ಆಗುತ್ತೆ. ಸೊ ಫಸ್ಟ್ ಆ ನಾದ ಮಾತ್ರ ಫೀಲ್ ಆಗೋ ಥರ ರಾಗ ನುಡಿಸ್ತೀನಿ ಸ್ವಲ್ಪ ಹೊತ್ತು. ಆ್ಯಂಡ್ ಒಂದು ಕಾಂಪೊಸಿಷನ್ ನುಡಿಸ್ಬಿಟ್ಟು ದೆನ್ ವಿಲ್ ಟೇಕ್ ಇಟ್ ಫಾರ್ವರ್ಡ್.
ಸೊ ಈವನ್ ಸ್ಥಾಯಿ ಕೂಡ ಒಬ್ಬ ಒಳ್ಳೆ ಹಾಡುಗಾರನ ವೋಕಲ್ ಕಾರ್ಡ್ ರೇಂಜ್ ಕ್ಯಾನ್ ಬಿ ಸ್ಟ್ರೆಚ್ ಟು 3 octaves, ಯೂಶಲಿ 2 octave ಇರುತ್ತೆ. ಲೋವರ್ ಪಂಚಮ ಟು ಹೈಯರ್ ಪಂಚಮ ಇದ್ದರೆ ಕರ್ನಾಟಿಕ್ ಮ್ಯೂಸಿಕಲ್ಲಿ ಗುಡ್ ಇನಫ್, ಒಂದು ಒಳ್ಳೆಯ ಕಂಠ ಅಥವಾ ರೇಂಜ್ ಚೆನ್ನಾಗಿದೆ ಅಂತ. ಇನ್ನೂ ಸ್ಟ್ರೆಚ್ ಮಾಡಿದ್ರೆ ಕೆಳಗಡೆ ಹನುಮಂದ್ರ ಷಡ್ಜದಿಂದ ತಾರಸ್ಥಾಯಿ ಷಡ್ಜ ತನಕ ಫುಲ್ 3 octave ಕವರ್ ಮಾಡಬಹುದು. ಅಥವಾ ಎಷ್ಟೋ ಜನ ಬಾಲಮುರಳಿ ಕೃಷ್ಣ ಥರ ಗ್ರೇಟ್ ಮ್ಯೂಸಿಷಿಯನ್ಸ್ 3.5 octave ಸ್ಟ್ರೆಚ್ ಮಾಡಿದ್ದು ನಾನೇ ಕೇಳಿದ್ದೀನಿ. ಆ್ಯಂಡ್ ಮಹಾವೈದ್ಯನಾಥಯ್ಯರು 5 ಸ್ಥಾಯಿನಲ್ಲಿ ಹಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ. ಗೊತ್ತಿಲ್ಲ ಅದು ಹೆಂಗೆ ಸಾಧ್ಯ ವೋಕಲಿಸ್ಟ್ಗೆ ಅಂತ, ಬಟ್ ಅದು ಆ ಥರ ಕೇಳ್ಪಟ್ಟಿದ್ದೀನಿ. ಈ ಇನ್ಸ್ಟ್ರೂಮೆಂಟಲ್ಲಿ 5 ಸ್ಥಾಯಿ ರೀಚ್ ಆಗುತ್ತೆ ತುಂಬ ಸುಲಭವಾಗಿ. ಜಸ್ಟ್ ಬಿಫೋರ್ commencing the composition, I'll just demonstrate that. That covers 1 octave. Sorry, below octave. ಸೊ ಆಧಾರ ಷಡ್ಜ ತನಕನೇ 1 octave ಬಂದ್ಬಿಟ್ಟಿದೆ ಅಲ್ಲಿ. ಸೊ ದಿಸ್ ಬೀಯಿಂಗ್ ಆಧಾರ ಷಡ್ಜ, ಅಲ್ಲೇ 1 octave ಆಯಿತು. ಎರಡು octave ಆಯಿತು. 3 octave, 4. ಅಲ್ಲಿಂದ ಆಚೆಗೆ ಅಲ್ಲಿ ಏನು ರೆಫರೆನ್ಸ್ಗೆ ಏನು ಇರೋಲ್ಲ. ಅಲ್ಲಿ ಫ್ರೆಟ್ಸ್, ಅಟ್ಲೀಸ್ಟ್ ಇಲ್ಲಿ ಫ್ರೆಟ್ಸ್ ಗೆರೆಗಳಿರುತ್ತೆ. ಫ್ರೆಟ್ಸ್ ಇಲ್ಲದೆ ಹೋದ್ರು ಇಲ್ಲಿಂದ ಮುಂದಕ್ಕೆ ಸೊ ಅಲ್ಲಿವರೆಗೆ ಹೋಗುತ್ತೆ. ಅಲ್ಲಿಂದ ಮುಂದೆ ಬರೀ ಟಕ್ 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 ಹೋಗುತ್ತೆ ಅಷ್ಟೇ. ಅಂದರೆ ಲೈಕ್ ಏನೊಂದು ಗೊತ್ತಾಗಲ್ಲ. ಸೊ ಅಟ್ಲೀಸ್ಟ್ 5 octaves ಕ್ಲಿಯರ್ಲಿ ಕರೆಕ್ಟಾಗಿ ಕೇಳಿಸೋ ಥರ, ಸಂಗೀತವಾಗಿ ಕೇಳಿಸೋ ಥರ ಸಾಧ್ಯತೆ ಅಂತೂ ಇದೆ. ಸೊ ಅದು ಆದಾಗ ಇವಾಗ ರಾಗ ನುಡಿಸುವಾಗ ಅಂತ ಮೇಲೆ ಹೋದೆ, ಅವಾಗ ಜ್ಞಾಪಕ ಆಯಿತು. ಸೊ ಆ ಸ್ಥಾಯಿನೂ ಹೇಳ್ಕೊಂಡು ಇಲ್ಲೇ ಕವರ್ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಟರ್ ಅಂತ. ಲೆಟ್ ಅಸ್ ಗೋ ವಿತ್ ದ ಕಾಂಪೋಸಿಷನ್.
ಸೊ ಒಂದು ಕೀರ್ತನೆಯನ್ನು ನುಡಿಸುವಾಗ ವೆಲ್, ಗಾಯಕನಾಗಿ ಐ ವೋಂಟ್ ಬಿ ಥಿಂಕಿಂಗ್ ಆಫ್ ದ ಸ್ವರಾಸ್ ಎನಿವೆ. ಐ ವಿಲ್ ಬಿ ಥಿಂಕಿಂಗ್ ಆಫ್ ದ ಸಾಹಿತ್ಯ ಬಿಹೈಂಡ್ ವಾಟ್ ಎವರ್ ಐ ಆಮ್ ಸಿಂಗಿಂಗ್. ಸಾಹಿತ್ಯನೇ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಸೊ ನ್ಯಾಚುರಲಿ ಗಾಯಕಿಯಾಗಿ ಕೇಳಿಸುತ್ತೆ ಅವಾಗ ಯಾವ ಇನ್ಸ್ಟ್ರೂಮೆಂಟಲ್ಲಿ ನುಡಿಸಿದಾಗ. ಅಲ್ಲಿ ಕೂಡ ಒಂದು ಷಡ್ಜ ಮೀಟ್ ಹಾಕಿದ್ರೆ ಅದು ಇನ್ನೂ ಹೋಗ್ತಾನೆ ಇದೆ. ಲೈಕ್ ಅಟ್ಲೀಸ್ಟ್ ಅಷ್ಟು ಉದ್ದ ನಾನು ನುಡಿಸುವಾಗ ಆಗಲ್ಲ, ಬಿಕಾಸ್ ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಇದ್ದ ಹಾಗೆ ಅದರ ಸೌಂಡ್ ಬೇಗ ಕಟ್ಟಾಗುತ್ತೆ. ಸುಮ್ಮನೆ ಒಂದು ಅಂತ ಕೇಳಿಸ್ಕೊಂಡ್ರೆ ಒಂದಷ್ಟು ದೂರ ಬರುತ್ತೆ ಅದು, ಎಸ್ಪೆಷಲಿ ವೆನ್ ಇಟ್ ಇಸ್ ಆ್ಯಂಪ್ಲಿಫೈಡ್ ವಿತ್ ಪಿಕಪ್ ಮೈಕ್ ಯೂಸ್ ಮಾಡಿದಾಗ ಅದ್ರ ಒಂದಷ್ಟು ಸಸ್ಟೆನೆನ್ಸ್ ಚೆನ್ನಾಗೇ ಬರುತ್ತೆ. ಬಟ್ ಮನೇಲಿ ನುಡಿಸ್ಕೊಳ್ಳುವಾಗ ಇಷ್ಟು ಹೊತ್ತೇನು ಸಸ್ಟೆನೆನ್ಸ್ ಕೇಳಲ್ಲ. ಸೊ ಇವಾಗ ಸಾಹಿತ್ಯ ನುಡಿಸ್ತಾ ಇರಬೇಕಾದ್ರೆ ಸಮ್ಟೈಮ್ಸ್ ಈಗ ತುಂಬ ವಿಳಂಬ ಕಾಲ ಕೃತಿಸ್ಗೆಲ್ಲ ಒಂದೇ ಸ್ಟ್ರೈಕ್ನಲ್ಲಿ ಆ ಒಂದು ಸಿಲೆಬಲ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಆಗುತ್ತೆ ಅಂತಿಲ್ಲ. ಅದಕ್ಕೆ ಮಧ್ಯೆ ಮಧ್ಯೆ ಮೀಟ್ ಹಾಕೋ ಅಗತ್ಯ ಬಂದಾಗ ಹಾಕ್ತೀವಿ. ಆ್ಯಂಡ್ ಸಾಹಿತ್ಯನ ಮತ್ತು ಸ್ವರವನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಗೊತ್ತಾಗೋ ಥರ ತುಂಬ ಕ್ಲೀನಾಗಿ ಇವಾಗ ಯಾವುದೋ ಒಂದು ವರ್ಣ ನುಡಿಸ್ತಾ ಇರ್ತೀನಿ. ಅದು ನುಡಿಸಿನೇ ತೋರಿಸ್ಬಿಡ್ತೀನಿ, ಬಿಕಾಸ್ ಅದರ್ವೈಸ್ ಸುಮ್ಮನೆ ಏನೋ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ. ಇವಾಗ ಕಲ್ಯಾಣಿ ವರ್ಣ ನುಡಿಸ್ಕೋತೀನಿ, ವನಜಾಕ್ಷಿರೋ ಅಲ್ಲಿ ಇದನ್ನು ನೋಡಿಸುವಾಗ ಈ ಹೆಚ್ಚಾಗಿ ಸಾಹಿತ್ಯ ಸಿಲೆಬಲ್ಸ್ ಎಲ್ಲಿದೆಯೋ ಅಲ್ಲಿಗೆ ಸ್ಟ್ರೈಕ್ ಮಾಡ್ತಾ ಇರ್ತೀವಿ, ಅಲ್ಲಿಗೆ ಪ್ಲಕ್ ಮಾಡ್ತಾ ಇರ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ವರ, ಪ್ರತಿ ಸ್ವರಕ್ಕೂ
ಅದನ್ನು ಸ್ವರ ಬಂದಾಗ ಕಂಟಿನ್ಯೂಸ್ ಪ್ಲಕ್ಕಿಂಗ್ ಮಾಡೋದ್ರ ಮೂಲಕ ಅದು ಚೀಟ ಸ್ವರದಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಿಕಾಸ್ ಅಲ್ಲಿ ಸಾಹಿತ್ಯದಿಂದ ಚೀಟ ಸ್ವರಕ್ಕೆ ಶಿಫ್ಟ್ ಆದಾಗ ಅಷ್ಟೊತ್ತು ಆದಷ್ಟು ಒಂದು ಸ್ಟ್ರೈಕಲ್ಲಿ ಒಂದೊಂದು ಸಿಲಬಲ್ಲಿ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದನೂ ಎಳ್ಕೊಂಡು ಟ್ರೈ ಮಾಡ್ತಾ ಇರ್ತೀವಿ. ದೆನ್ ಸ್ವರ ಅಂತ ಬಂದಾಗ ಕ್ಲಿಯರಾಗಿ ಒಂದೊಂದು ಸ್ವರಕ್ಕೆ ಒಂದೊಂದು ಸಪ್ರೇಟ್ ಸ್ಟ್ರೈಕಿಂಗ್ ಬರ್ತಾ ಇರುತ್ತೆ ಅಂತ ಹೇಳೋದು ಒಂದು ಗಮನಿಸಬೇಕಾದ ವಿಷಯ. ಆ್ಯಂಡ್ ನಾನು ಕಪಲ್ ಆಫ್ ಟೈಮ್ಸ್ ಈ ಸುಮುಖ ವೀಣೆಯ ಇದು ಮಾಡಿದಾಗ ಏನು ಲೆಕ್ಟಮ್ಸ್ಗಳು ಮಾಡಿದಾಗ ಕೆಲವರೊಂದಷ್ಟು ಈಗ ಓಕಲಲ್ಲಿ ಹಾಡೋ ಎಲ್ಲ ಥರ ಗಮಕಗಳು ನುಡ್ಸೋದಕ್ಕಾಗತ್ತಾ, ಹಾಡೋದಕ್ಕಾಗತ್ತಾ, ಅಥವಾ ಹಾಡೋ ಎಲ್ಲ ಗಮಕಾಸ್ ಅಂತ ಬಂದಾಗ ಬೇಸಿಕಲಿ ಇಟ್ಸ್ ಎ ಸ್ಲೈಡಿಂಗ್ ಇನ್ಸ್ಟ್ರೂಮೆಂಟ್. ಸೊ ಎನಿ ಟೈಪ್ ಆಫ್ ಗಮಕ ಇಸ್ ಪಾಸಿಬಲ್. ಹೇಳಬೇಕು ಅಂದರೆ ಇನ್ಸ್ಟ್ರೂಮೆಂಟ್ಗೆ ಯಾವ ಲಿಮಿಟೇಷನ್ ಆ್ಯಸ್ ಸಚ್ ಇಲ್ಲ. ಏನಾದರೂ ಲಿಮಿಟೇಷನ್ ಆ್ಯಸ್ ಸಚ್ ಇದ್ದರೆ ಅದು ನನಗೆ ಮಾತ್ರ, ನುಡಿಸೋನಿಗೆ ಮಾತ್ರ. ಸೊ ಇನ್ಸ್ಟ್ರೂಮೆಂಟು ಇಟ್ಸ್ ಎ ವೆರಿ ವೆರಿ ವರ್ಸಟೈಲ್ ಇನ್ಸ್ಟ್ರೂಮೆಂಟ್. ಎನಿಥಿಂಗ್ ಈಸ್ ಪಾಸಿಬಲ್ ಇನ್ ದಿಸ್ ಇನ್ಸ್ಟ್ರೂಮೆಂಟ್. ಐ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ದಿಸ್. ಅಂದರೆ ಇನ್ನು ಸುಮುಖ ವೀಣೆ ಆಗಿ ಬರೀ ಐದನೇ ವರ್ಷ ರನ್ನಿಂಗು. ಅದಕ್ಕೆ ಮುಂಚೆ 2004ನೇ ಇಸ್ವಿಯಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಟ್ಸ್ 24 year old ಬಾಯ್ ಇವಾಗ ಹೇಳಬೇಕಂದ್ರೆ ನಾನು ಇದರಲ್ಲಿ. ಸೊ ಎಲ್ಲ ಎಷ್ಟು ಆಗುತ್ತಾ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ಪಾಸಿಬಿಲಿಟೀಸ್ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಆ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಸೋ ಮಚ್ ಸ್ಪೇಸ್, ಸೋ ಮಚ್ ಸ್ಕೋಪ್. ಪ್ರತಿ ದಿವಸವೂ ಒಂದೊಂದು ಹೊಸ ಅದು ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ, ಈ ಥರ ಮಾಡಿದ್ರೆ ಹಿಂಗೆ ಮಾಡ್ಬೋದು. ಅಲ್ಲಿ ಆ ಬ್ಯಾಕ್ ಆ್ಯಂಡ್ ಫೋರ್ತ್ ಯೂಸ್ ಮಾಡಿಕೊಂಡು ಒಂದೇ ಕಡೆ ಮೀಟ್ತಾ ಇದ್ದಾಗ ಒಂಥರ ಇರುತ್ತೆ. ಸೊ ಫಾಸ್ಟ್ ಎಲ್ಲ ಫ್ಲೂಯೆಂಟಾಗಿ ಬರಬೇಕು ಅಂತಂದರೆ ಬ್ಯಾಕ್ ಆ್ಯಂಡ್ ಫೋರ್ತ್. ಸೊ ಆ ಥರ ಕೆಲವೊಂದಷ್ಟು ಟೆಕ್ನಿಕ್ಸ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಈ ಇನ್ಸ್ಟ್ರೂಮೆಂಟಲ್ಲೇ ತಾನು ನುಡಿಸುವಾಗ ಇರಬಹುದು, ಗಾಯಕನಾಗಿ ಹಾಡೋದು ಅಂತಲೇ ಬರುತ್ತೆ. ಮತ್ತು ತಿರ್ಗಾ ತಾನು ನುಡಿಸುವಾಗಿರ್ಬೋದು, ಅಥವಾ ಕೆಲವೊಂದಷ್ಟು ಕಲ್ಪನಾ ಸ್ವರ ನುಡಿಸುವಾಗ ಒಂದಷ್ಟು ತಂತ್ರಕಾರಿ ಅಂತ ನಾವೇನು ಕರಿತೀವೋ ಪ್ಲಕ್ಕಿಂಗ್ ಇದರಲ್ಲೇ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಸೊ ಈ ಥರ ಬ್ಯಾಕ್ ಆ್ಯಂಡ್ ಫೋರ್ತ್ ಇದನ್ನು ಯೂಸ್ ಮಾಡಿಕೊಂಡು, ಏನೋ ಸ್ಟ್ರೈಕಿಂಗ್ನ ಯೂಸ್ ಮಾಡಿಕೊಂಡು ಇದರದ್ದೇ ಆದ ರೀತಿಯಲ್ಲಿ ಒಂದು ಆ ಸ್ಪೀಡಿಂದ ಒಂದು ಇಂಪ್ಯಾಕ್ಟ್ನ ಇಂಟ್ರೆಸ್ಟಿಂಗಾಗಿ ಕೊಡ್ಬೋದು. ಹಾಗೆ ಒಂದು ಈ ವಾದ್ಯದಲ್ಲಿ ನಾನು ನುಡಿಸುವಾಗ
ಈ ವಾದ್ಯದಲ್ಲಿ ಯಾವ ಥರ ನುಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ನಾನು ಫ್ಲೂಟ್ ಕೂಡ ನುಡಿಸ್ತೀನಿ, ಸ್ವಲ್ಪ ಕಾಂಟ್ರಾಸ್ಟ್ ಇನ್ಸ್ಟ್ರೂಮೆಂಟು. ಅಲ್ಲಿ ಏನಾಗುತ್ತೆ, ಆ ಮೈಂಡ್ ಸೆಟ್ಟು ತುಂಬ ಕ್ಲಾಶ್ ಆಗುತ್ತೆ. ಯಾವುದೋ ಒಂದು ರಾಗ ಎತ್ಕೊಂಡು ಫುಲ್ ಫ್ಲೂಟಲ್ಲಿ ಉರುಟು ಹೊಡಿತಾ ಇರ್ತೀವಿ. ಆ ಇನ್ಸ್ಟ್ರೂಮೆಂಟಲ್ಲಿ ಅದು ಈಸಿಯಾಗೇ ಇರುತ್ತೆ ಹೇಳಬೇಕು ಅಂದರೆ. ಅದನ್ನು ನಾನು ಇಲ್ಲಿ ಮಾಡೋಕ್ಕೆ ಹೋದರೆ ಇದರಲ್ಲೇನು ಅದು ಈಸಿಯಾಗಿರಬೇಕು ಅಂತ ಏನಿಲ್ಲ, ಇದರಲ್ಲಿ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಆ ಥರ ಒಂದು ಇನ್ಸ್ಟ್ರೂಮೆಂಟಲ್ಲಿ ಏನು ಯಾವುದು ಕಷ್ಟನೋ ಅದನ್ನೇ ಮಾಡಬೇಕು ಅಂತ ಹೋಗೋದಕ್ಕಿಂತ, ಅಂದರೆ ಕಷ್ಟ ಇರೋದನ್ನು ಎಸ್ಕೇಪ್ ಆಗಬೇಕು ಅಂತಲ್ಲ, ಅಥವಾ ಏನೋ ಅದನ್ನು ತಪ್ಪಿಸ್ಕೊಂಡು ಓಡ್ ಹೋಗಬೇಕು ಅಂತಲ್ಲ. ಬಟ್ ಆ ಇನ್ಸ್ಟ್ರೂಮೆಂಟಲ್ಲಿ ಯಾವುದು ಚೆನ್ನಾಗಿ ಕೇಳುತ್ತೋ ಅದನ್ನು ಹೈಲೈಟ್ ಮಾಡಿಕೊಂಡು ಡೆವಲಪ್ ಮಾಡಬೇಕಾಗಿರೋದು ಯಾವುದೇ ವಾದಕನ ಒಂದು ಜಾಣ್ಮೆ ಕೂಡ ಆಗಬೇಕಾಗತ್ತೆ. ಸೊ ಆ ರೀತಿ ವೀಣೆಯಂತೆ, ಲೈಕ್ ವೀಣೆಯಲ್ಲಿ ಹೇಗೆ, ವೀಣೆ ಅಂತಂದರೆ ತಾನ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ವೀಣೆ ನುಡಿಸೋ ಕಚೇರಿನಲ್ಲಿ ತಾನ ಕೇಳದೆ ವಾಪಸ್ ಬರೋದಿಲ್ಲ, ಹೇಗಿದ್ರೆ ನುಡಿಸೋರು. ಆ ಥರ ಇದರಲ್ಲೂ ಕೂಡ ತಾನಕ್ಕೆ ತುಂಬ ಸ್ಕೋಪ್ ಚೆನ್ನಾಗಿರುತ್ತೆ. ಇದರದ್ದೊಂದು ಫ್ಲೋಗೆ ತಾನಕ್ಕೆ ಚೆನ್ನಾಗಿರುತ್ತೆ. ಶಲ್ ವಿ ಟೇಕ್ ಅಂತ ಬೇರೆ ಯಾವ್ದಾರು ಒಂದು ರಾಗ ತಗೊಳ್ತೀನಿ, ಬರೀ ಕಲ್ಯಾಣಿನೇ ಕೇಳಿಸ್ಬಿಟ್ರೆ.
ರಾಗ, ಸ್ವರ, ಇವನ್ ನೆರ್ವಲ್ ಕೂಡ ಇಟ್ಸ್ ಪಾಸಿಬಲ್. ನೆರ್ವಲ್ ಈಸ್ ಅಗೇನ್ ತುಂಬ ಜನ ಇನ್ಸ್ಟ್ರೂಮೆಂಟ್ ಅಂತ ಬಂದಾಗ ನೆರ್ವಲ್ ಸಮ್ಟೈಮ್ಸ್ ನಾಟ್ ನೆಸಸರಿ ಅಂತ ಹೇಳೋ ಒಂದು ವಾದನೂ ಕೇಳಿದ್ದೀನಿ. ಲೈಕ್ ಅದ್ರಲ್ಲಿ ಹೇಗಿದ್ರೂ ಕೇಳೋದು ಸ್ವರ ತಾನೇ, ಸಾಹಿತ್ಯ ಗೊತ್ತಿದ್ದರಿಗೆ ಮಾತ್ರ ಕೇಳುತ್ತೆ. ಬಟ್ ಸ್ಟಿಲ್ ಯು ಕ್ಯಾನ್ ಡೂ ಜಸ್ಟಿಸ್ ಟು ದಟ್ ನೆರ್ವಲ್ ಪಾರ್ಟ್ ಆಲ್ಸೋ. ಇವಾಗ ಜಾತರೂಪ ನಿಭಚಲ ಜನ್ ಎಲ್ಲರೂ ಶಮಕಡಿ ಹಾಡಿದ್ದಾರೆ ಅಲ್ಲಿಗೆ. ಸೊ ಆ ಥರದ್ದು ಎಷ್ಟೊಂದು ವೆಲ್ ನೋನ್ ಇರ್ತಾವೆ. ಇನ್ಸ್ಟ್ರೂಮೆಂಟ್ ಅಂತ ಆದ ಕೂಡಲೇ ಸ್ವಲ್ಪ ಆದಷ್ಟು ವೆಲ್ ನೋನ್ ಇದ್ದರೆ ಜನಗಳಿಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಅಂತ ಹೇಳುವಂಥದ್ದು. ನಾಟ್ ದಟ್ ಬೇರೆ ನುಡಿಸಬಾರ್ದು ಅಂತಲೋ ನುಡಿಸಿದ್ರೆ ಚೆನ್ನಾಗಿರಲ್ದು ಅಂತ ಅಲ್ಲ, ಬಟ್ ಜನಗಳಿಗೆ ಈಸಿಯಾಗಿ ಕನೆಕ್ಟ್ ಆಗಿರುತ್ತೆ. ಆ ಥರ ತುಂಬ ವೆಲ್ ನೋನ್ ಕಾಂಪೋಸಿಷನ್ ತೊಗೊಂಡು ನೆರವಲ್ ಮಾಡಿದಾಗ ಈಸಿಲಿ ಕನೆಕ್ಟ್ ಆಗುತ್ತೆ ಅದು. ಸೊ ಹಾಗೆ ಐ ಥಿಂಕ್ ದಿಸ್ ಇಸ್ ಹೌ ವೋಕಲ್ ಆ್ಯಂಡ್ ಮೈ ಸುಮುಖ ವೀಣಾಸ್ ಜರ್ನಿ ಜಸ್ಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ನನ್ನ ಮಟ್ಟಿಗೆ ನಾನು ಹೇಳೋದು. ನನಗೆ ಇನ್ನೂ ವೋಕಲ್ನಲ್ಲಿ ಹಾಡೋದು ಎಷ್ಟೊಂದು ಬೇರೆ ಬೇರೆ ಥರದ ಸಂಗತೀಸ್ಗಳಿಗೆಲ್ಲ ಕೆಲವೊಂದಷ್ಟು ಮೂಮೆಂಟ್ಸ್ಗೆಲ್ಲ ನಾನು ಐ ಬಿ ಕೀಪ್ ವರ್ಕಿಂಗ್ ಆನ್ ಇಟ್. ಅದಿರಲೇಬೇಕು ಎನಿವೆ. ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಆ್ಯಂಡ್ ಥಾಟ್ ಪ್ರಾಸೆಸಿಂಗ್ ಇಲ್ಲದೆ ಹೋದರೆ ಫುಲ್ ಸ್ಟಾಪ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಐ ಕೀಪ್ ಡೂಯಿಂಗ್ ಇಟ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಆಲ್ ಎಲ್ಡರ್ಸ್ ಆ್ಯಂಡ್ ಆಲ್ ದ ರಸಿಕಾಸ್ ಆಸ್ ವೆಲ್ ಆಸ್ ದ ಸಭಾಸ್. ಬಿಕಾಸ್ ಸಭಾದವರು ಇದು ಕಚೇರಿಗಳಿಗೆ ಕರೆದ್ರೆ ಹೀಗೊಂದು ಇನ್ಸ್ಟ್ರೂಮೆಂಟ್ ಇದೆ ಅಂತ ಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಪಾಸಿಬಿಲಿಟೀಸ್ನ ಒಂದು ಕಚೇರಿನಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಏನೋ ಒಂದು ಲೆಕ್ಡಮಲ್ಲಿ 10 ನಿಮಿಷದಲ್ಲಿ ಎಲ್ಲ ಅದರದ್ದು ಸ್ವರೂಪ ತೋರಿಸೋದಕ್ಕೆ ಆಗೋದಿಲ್ಲ. ಲೈಕ್ ತುಂಬ ಚಾಲೆಂಜಿಂಗ್ ವಿಷಯ ಅದು. ಸೊ ವಿತ್ ದ್ಯಾಟ್ ಏನಾದರೂ ಇದ್ರ ಬಗ್ಗೆ ಕ್ವೆಶನ್ಸ್ ಇದ್ದರೆ ಐ ಟ್ರೈ ಟು ಆನ್ಸರ್. ದಟ್ಸ್ ಅಬೌಟ್ ವೋಕಲ್ ಮತ್ತು ಸುಮುಖ ವೀಣಾದ. ಹಾಂ, ಪಿಕಪ್ ಇಲ್ಲದೆ ಇದ್ರೆ ಹೇಗೆ ಅಂತ ಬರೀ ಇದನ್ನು ಮಾತ್ರ ಆನ್ ಮಾಡ್ಕೊಂಡು ಹೇಳಲ್ಲ. ಈ ಮೈಕ್ ಮಾತ್ರ, ಮೈಕ್ ನಂಬರ್ 4 ಒಂದು ಸ್ವಲ್ಪ ವಾಲ್ಯೂಮ್ ಕೊಡ್ಬೋದಾ ಸರ್? ಅಲ್ಲಿ ಯಾರಿದ್ದಾರಾ? ಇಷ್ಟು ವ್ಯತ್ಯಾಸ ಬರುತ್ತೆ. ಆನ್ ಮಾಡಿದ ಕೂಡಲೇ ಬೇರೆ ಸರ್. ಸೊ ಹೌದು, ಅಂದರೆ ವಾಲ್ಯೂಮ್ ಇದರಲ್ಲಿ ನಾರ್ಮಲ್ ಮೈಕ್ ಇಟ್ಕೊಂಡು ವಾಲ್ಯೂಮ್ ಎನ್ಹಾನ್ಸ್ ಮಾಡೋದು ತುಂಬ ಚಾಲೆಂಜಿಂಗ್. ಬಿಕಾಸ್ ನಾವು ಅದಕ್ಕೆ ವಾಲ್ಯೂಮ್ ಜಾಸ್ತಿ ಕೊಡ್ತಾ ಫೀಡ್ಬ್ಯಾಕ್ ಬರೋಕ್ಕೆ ಶುರು ಆಗುತ್ತೆ, ಬೂಮ್ ಬರೋಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ವೆಲ್ ಎನಿ ಇನ್ಸ್ಟ್ರೂಮೆಂಟ್ ಅದನ್ನು ಪಿಕಪ್ ಕನೆಕ್ಟ್ ಮಾಡಿದಾಗ ಸ್ವಲ್ಪ ಅದರ ಸೌಂಡ್ ಡಿಫ್ರೆಂಟ್ ಆಗುತ್ತೆ. ಆ್ಯಂಡ್ ಸೊ ಇಸ್ ದಿಸ್. ಎಸ್ ಸರ್. ಸರ್ ಯಾವುದು? ರುದ್ರವೀಣೆ. ವೆಲ್ ರುದ್ರವೀಣೆ ನಾನು ನೋಡಿದ ಹಾಗೆ ಡ್ಯುಯಲ್ ಆಕ್ಟೇವ್ ಇರಲ್ಲ. ನನಗೆ ರುದ್ರವೀಣೆ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇಲ್ಲ ಫಸ್ಟ್ ಥಿಂಗ್. ಬಟ್ ಅದು ಕೂಡ ಸ್ಲೈಡ್ ಇನ್ಸ್ಟ್ರೂಮೆಂಟ್ ಹಿಂದೂಸ್ತಾನಿನಲ್ಲಿ ಅಂತ ಮಾತ್ರ ಗೊತ್ತು. ಗೋಟವಾದ್ಯ ಹ್ಯಾಸ್ ಚಿತ್ರವೀಣಾ ಕೆಲವರು ನುಡಿಸೋದು ಡ್ಯುಯಲ್ ಆಕ್ಟೇವ್ ಇದೆ, ಎಲ್ಲರೂ ನುಡಿಸೋ ಡ್ಯುಯಲ್ ಆಕ್ಟೇವ್ ಏನಿಲ್ಲ. ಸಾರಿ. ಸಂತೂರ್ಗೆ ಇದಕ್ಕೆ ಯಾವುದೇ ಹೋಲಿಕೆ ಏನಿದ್ದಾಗಿಲ್ಲ. ಬಿಕಾಸ್ ಅದು ಕಂಪ್ಲೀಟ್ಲಿ ಹೌದು ಟ್ಯಾಪ್ ಮಾಡಿ ನುಡಿಸುವಂಥದ್ದು. ಅಂದರೆ ಇದರಲ್ಲಿ ಸಿಂಪಥೆಟಿಕ್ ಸ್ಟ್ರಿಂಗ್ಸ್ ಇದೆ ಅಷ್ಟೇ ಹೊರತು ವಿ ಹಾರ್ಡ್ಲಿ ಯೂಸ್ ದಿಸ್ ಸಿಂಪಥೆಟಿಕ್ ಸ್ಟ್ರಿಂಗ್ಸ್ ವೈಲ್ ಪ್ಲೇಯಿಂಗ್.
ಬಿಕಾಸ್ ಇದು ಅದರಲ್ಲಿ ಮೇನ್ಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ನೋಟ್ ನುಡಿಸುವಾಗ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕೇಳ್ತಾ ಇದೆ ಅಲ್ವಾ, ಆ ಥರ ಒಂದು ನೋಟಿಗೆ ಹಿಡಿದು ನಿಲ್ಲಿಸಿದಾಗ ಅದಕ್ಕೆ ಸಪೋರ್ಟಿವ್ ಆಗಿ ಎನ್ಹಾನ್ಸ್ ಮಾಡುತ್ತೆ ಬ್ಯೂಟಿ ಆಫ್ ದ ಸೌಂಡ್ನ ಅಷ್ಟೇ ಹೊರತು. ಅಂದರೆ ಲೈಕ್ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ರಾಗ ಮೇಯ್ನಾಗಿ ನುಡಿಸ್ತೀನಿ, ಎಲಾಬ್ರೇಟ್ ಮಾಡಿ ನುಡಿಸ್ತೀನಿ ಅಂತಿರುವಾಗ ಆ ರಾಗಕ್ಕೆ ಟ್ಯೂನ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಇಲ್ಲಾಂದರೆ ಯೂಶಲಿ ಇಟ್ ಈಸ್ ಟ್ಯೂನ್ ಟು ಕ್ರೋಮ್ಯಾಟಿಕ್ ಸ್ಕೇಲ್ ಸೊ ದಟ್ ಇಟ್ ಕ್ಯಾನ್ ಅಕಮಡೇಟ್ ಟು ಎನಿ ರಾಗ ಪ್ಲೇಡ್. ಸೊ ಸಂತೂರಲ್ಲಿ ಇಟ್ಸ್ ಟೋಟ್ಲಿ 2 ಸ್ಟಿಕ್ಸ್ ಇಟ್ಕೊಂಡು ನುಡಿಸ್ತಾರೆ. ಸಾರಿ, ಸೌಂಡ್ ಸಿಮಿಲರ್. ಓಕೆ, ಯಾ. And thank you so much to JSS Sangeeta Sabha for having invited me to present this lectum. ಮಂಜಣ್ಣ, ನಾಗಣ್ಣ ಇವರಿಗೆ ಸ್ಪೆಷಲ್ ಧನ್ಯವಾದಗಳು ಕೂಡ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಅತ್ಯಂತ ಸುಲಲಿತವಾಗಿ, ವಿದ್ವತ್ಪೂರ್ಣವಾಗಿ ಸುಮುಖ ವೀಣೆಯನ್ನು ನುಡಿಸಿ ಹಾಡಿ ಅದರ ಸ್ಟ್ರಕ್ಚರ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ವಿದ್ವದ್ಗೋಷ್ಠಿಯನ್ನು ನೆರವೇರಿಸಿಕೊಟ್ಟಿದ್ದಾರೆ ವಿಘ್ನರಾಜ ಸರ್ ಅವರು. ವಿದ್ವಾನ್ ಸಂಪಗೋಡು ವಿಘ್ನರಾಜ ಸರ್ ಅವರಿಗೆ JSS ಸಭೆಯ ವತಿಯಿಂದ ಧನ್ಯವಾದಗಳು. ಹಾಗೆಯೇ ಅತ್ಯಂತ ಸುಲಲಿತವಾಗಿ ಅದೇ ಥರನೇ ಸಪೋರ್ಟಿವ್ ಆಗಿ ಮೃದಂಗವನ್ನು ನುಡಿಸಿಕೊಟ್ಟ ರಾಧೇಶ್ ಅವರಿಗೂ, ವಿದ್ವಾನ್ ರಾಧೇಶ್ ಅವರಿಗೂ JSS ಸಭೆ ವತಿಯಿಂದ ಧನ್ಯವಾದಗಳು. ನಮ್ಮ ಸಮ್ಮೇಳನ ಅಧ್ಯಕ್ಷರಾದಂತಹ ವಿದುಷಿ ಡಾಕ್ಟರ್ TS ಸತ್ಯವತಿ ಮೇಡಮ್ ಅವರು ವೇದಿಕೆಗೆ ಬಂದು 1-2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವಿಘ್ನರಾಜ ಅವರದ್ದು ಫ್ಲೂಟ್ ಕನ್ಸರ್ಟ್ ಕೇಳಿದ್ದೀನಿ, ಬಹಳ ಕಾಲದಿಂದ ವೋಕಲ್ ಕೇಳ್ತಾ ಇದ್ದೀನಿ. ಸುಮುಖ ವೀಣೆಯ ಒಂದು ಪ್ರಾತ್ಯಕ್ಷಿಕೆ ನಮ್ಮ ವರ್ಲ್ಡ್ ಕಲ್ಚರಲ್ಲಿ ಕೂಡ ಇಡಿಸಿತ್ತು, ವರಾಳಿ ರಾಗ. ಅದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ 1 ಮಿನಿಟಲ್ಲಿ ಅವರು ಅದ್ಭುತವಾಗಿ ಒಂದು ರಾಗದ ಪೂರ್ಣ ಸ್ವರೂಪವನ್ನು ತರಬಲ್ಲಂತಹ ಶಕ್ತಿ ಹೊಂದಿದ್ದಾರೆ. ವಿಶೇಷ ಶಕ್ತಿ ಅದು. 1 ನಿಮಿಷ ಅಲ್ಲಿ ಸಮಗ್ರತೆ ಬಂದ್ಬಿಡುತ್ತೆ ಆ ರಾಗಕ್ಕೆ, ಸಂಪೂರ್ಣ ರಾಗಭಾವ. ಸೊ ಆರ್ಟ್ ಅನ್ನೋದು ಯಾವಾಗಲೂ ಕೂಡ ವೇರ್ ಹೆಡ್ ಆ್ಯಂಡ್ ಹಾರ್ಟ್ ಮೀಟ್, ಎಲ್ಲಿ ಭಾವ ಮತ್ತು ಬುದ್ಧಿಗಳ ಸಂಗಮ ಆಗತ್ತೆ ಅಲ್ಲಿ ಕಲೆ ಉದ್ಭವವಾಗತ್ತೆ. ಅದು 2 ಇರೋದು ವಿಘ್ನರಾಜ ಅವರಿಗೆ. ಆ್ಯಂಡ್ ಸತತ ಸ್ವೋಪಜ್ಞವಾಗಿ ಅವರು ಯಾವಾಗಲೂ ಕೂಡ ಪ್ರಯೋಗಶೀಲತೆ ಅವರದ್ದು. ಇಲ್ಲದೇ ಇದ್ರೆ ಯಾವುದೋ ಒಂದರಲ್ಲೇ ಅವರು ಉಳ್ಕೊಂಡ್ಬಿಡ್ಬೋದಾಗಿತ್ತು. ಆದರೆ ಒಂದು ಗಾಯನದಲ್ಲಿ ಒಂದು ಪ್ರಭುತ್ವ, ಪ್ರೌಢಿಮೆ ಸಾಧಿಸಿದವರು ಈ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡಿದ್ರೆ ಅದು ಖಂಡಿತ ಯಶಸ್ವಿಯಾಗತ್ತೆ ಅನ್ನೋದು ನಿಸ್ಸಂದೇಹವಾದ ಮಾತು. ಏಕೆಂದರೆ ಸಾಧ್ಯತೆಗಳು ಏನಿದೆ, ಏನು ಆಗೋದಿಲ್ಲ, ದ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಎವ್ರಿ ಇನ್ಸ್ಟ್ರುಮೆಂಟ್, ಅದನ್ನು ಒಬ್ಬ ಇಂಥ ಪ್ರೌಢ ಗಾಯಕ ಅದನ್ನು ಪ್ರಯೋಗದಲ್ಲಿ ತಂದಾಗ ಅದು ಪೂರ್ಣ ರೂಪದಲ್ಲಿ ಅದು ಏನು ಮಾಡಬಹುದೋ ಆ ಕೆಲಸವನ್ನು ಮಾಡುತ್ತೆ. ಅವರನ್ನೇ ಕೇಳಬೇಕು, ಯಾವ ವಾದ್ಯ ಅಥವಾ ವೋಕಲ್ಲು ಕಚೇರಿ ನಿಮಗೆ ಯಾವುದು ಬೇಕು? ಎಷ್ಟು ಕಷ್ಟದ ಪ್ರಶ್ನೆ. ಇಲ್ಲಿ ಒಂದು ನಾವು ಗಮನ ಇಟ್ಕೋಬೇಕು, ಎಲ್ಲ ತತವಾದ್ಯಗಳನ್ನು ವೀಣೆ ಅಂತ ಕರೆಯುವಂಥದ್ದು ನಮ್ಮ ಪ್ರಾಚೀನವಾದ ಸಂಪ್ರದಾಯ. ಹಾಗಾಗಿ ಇದು ತುಂಬ ಶ್ರೋತೃ ಸುಮುಖವಾದ ವೀಣೆ, ಕೇಳೋದಕ್ಕೆ ಅತ್ಯಂತ ನಾದಮಯವಾಗಿರುತ್ತೆ. ಅವರು ತೋರಿಸಿಕೊಟ್ರು ಆ ಪಿಕಪ್ ಇಲ್ಲದೆ ಇದ್ದರೆ ಹೇಗೆ ಅಂತ. ನನ್ನ ವೈಯಕ್ತಿಕ ಅಪೇಕ್ಷೆಯ ಮೇರೆಗೆ ಪಿಕಪ್ಪು ಕಡಿಮೆ ಇರಬೇಕು. ಏಕೆಂದರೆ ಆ ಸಸ್ಟೆನೆನ್ಸು ಜಾಸ್ತಿ ಆದಷ್ಟು ಆ ಮುಂದೆ ಬರುವಂತಹ ಒಂದು ಸ್ವರ ಸಂಚಾರದ ಅನುಭವಕ್ಕೆ ಅಡ್ಡಿಯಾಗತ್ತೆ. ಇದೇ ಇನ್ನೂ ಕೂತಿದೆ, ಆ ಸ್ವರವೇ ಹೋಗೇ ಇಲ್ಲ.
ಅಂದರೆ ಕೆಲವರು ಜಡ್ಡು ಕಟ್ಕೊಂಡು ಮುಂದಿನ ಜನಾಂಗಕ್ಕೆ ಬಿಡದೆ ತಾವೇ ಇರ್ತಾರಲ್ಲ ಸ್ಟೇಜ್ ಹಿಡ್ಕೊಂಡು, ಆ ರೀತಿಯಾದಂತಹ ಸ್ವರ ಹಾಗೆಯೇ ಉಳ್ಕೊಂಡ್ಬಿಡುತ್ತೆ. ಅದು ಅಷ್ಟು ಬೇಕಾ ಅಂತ ಅನಿಸುವಂಥದ್ದು ನನ್ನ ವೈಯಕ್ತಿಕವಾದಂತಹ ಅನುಭವದಲ್ಲಿ ಬರೋದು. ಅದನ್ನು ಸ್ವಲ್ಪ ಕಡಿಮೆ ಏನಾದ್ರು ಮಾಡೋಕ್ಕಾಗ್ಬೋದಾ ಅಂತಲೂ ಪ್ರಯತ್ನ ಮಾಡ್ಬೋದು. ಪಿಕಪ್ಪೇ ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಅದು ತೀರ ಒಂದು ಸ್ವರ ಅಷ್ಟು ದೀರ್ಘವಾಗಿ ಬರೋದನ್ನು ಹೇಗಾದರೂ ಸ್ವಲ್ಪ ಕಡಿಮೆ ಮಾಡಬಹುದಾ ಅಂತ. ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಂಗೆ ತುಂಬ ಸಂತೋಷ ಆಗಿರುವ ಕಾರಣ ಏನಂದರೆ, ಪ್ರತಿಯೊಂದು ವಾದ್ಯಕ್ಕೆ ವಾದ್ಯ ಧರ್ಮ ಅಂತಿರುತ್ತೆ, ಅದರದರ ಸಾಧ್ಯತೆಗಳಿರುತ್ತೆ. ರಾಗಕ್ಕೆ ರಾಗ ಧರ್ಮ ಅಂತಿರುತ್ತೆ, ಇಷ್ಟೇ, ದಸ್ ಫಾರ್ ಆ್ಯಂಡ್ ನೋ ಫರ್ದರ್, ಇದೆಲ್ಲ ಇರುತ್ತೆ. ಅದೇ ತರಹ ಸಂಗೀತ ಧರ್ಮ ಇದೆ, ಅದು ತುಂಬ ದೊಡ್ಡದು. ಯಾವ ವಾದ್ಯದಲ್ಲಾದರೂ ನುಡಿಸಿ ಇಲ್ಲ ಗಾಯನವನ್ನಾದರೂ ಮಾಡಿ ಸಂಗೀತ ಧರ್ಮ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ರೂಢಿಸಿದೆ ಅನ್ನುವುದರ ಮೇಲೆ ಆ ಒಂದು ಪ್ರಭಾವ ಪರಿಣಾಮ ಅಷ್ಟು ಆಕರ್ಷಕವಾಗಿರುತ್ತೆ. ಆ ದೃಷ್ಟಿಯಿಂದ ವಿಘ್ನರಾಜ ಅವರು ಅದರಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆದಿದ್ದಾರೆ ಅಂತ ಘಂಟಾಘೋಷವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ವೀಣೆಗೆ ಹೇಗೆ ನುಡಿಸ್ಬೇಕು, ವೋಕಲ್ಗೆ ಹೇಗೆ ನುಡಿಸ್ಬೇಕು, ಇದು ಮತ್ತೆ ವಾದ್ಯ ಧರ್ಮ, ಅದನ್ನು ಮೀರಿದ ಸಂಗೀತ ಧರ್ಮ, ಅದನ್ನು ಮೈಗೂಡಿಸಿಕೊಂಡ ನಮ್ಮ ರಾಧೇಶ್. ಆ ಮೃದಂಗ ಅಂದರೆ ಅಲ್ಲಿ ಅವರು ವೀಣೆನೇ ನುಡಿಸ್ತಾ ಇರಬಹುದು ಅಂತಲೂ ಅನ್ನಿಸ್ತಾ ಇತ್ತು ಆವಾಗ. ಹಾಗೆ ಇದು ಎಷ್ಟು ಅಂದರೆ ಅದರೊಳಗೆ ತಮ್ಮನ್ನೇ ಹಾಗೆ ತನ್ಮಯತೆಯಿಂದ ತೊಡಗಿಸಿಕೊಂಡವರಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಮೇಲ್ಮಟ್ಟದ ಜ್ಞಾನಕ್ಕೆ ಇದು ಎಟಕುವಂಥದ್ದಲ್ಲ. ಈ ಮಾತನ್ನು ಹೇಳ್ತಾ ವಿದ್ವಾನ್ ವಿಘ್ನರಾಜ ಅವರಿಗೆ ಹಾಗೂ ವಿದ್ವಾನ್ ರಾಧೇಶ್ ಅವರಿಗೆ JSS ಸಭಾದ ಪರವಾಗಿ ಇಲ್ಲಿ ನೆರೆದಿರುವ ಸಕಲ ಸಮಹೃದಯರ ಪರವಾಗಿ ಕೃತಜ್ಞತಾಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.